ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಅಂತ ಓಕೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು. ನಾನು ಇವತ್ತು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಮುದ್ದೆ ಉಪ್ಪು ಸಾಂಬಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಅದರಲ್ಲೂ ಹಳ್ಳಿಗಳಲ್ಲಂತೂ ಮುದ್ದೆ ಉಪ್ಪು ಸಾಂಬಾರು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗೀಗ ಸಿಟಿಗಳಲ್ಲೂ ಕೂಡ ತುಂಬ ಇಷ್ಟಪಟ್ಟು ಮುದ್ದೆ ಉಪ್ಪು ಸಾಂಬಾರೆಲ್ಲ ತಿಂತಾರೆ. ಮತ್ತು ಡಯಟ್ ಮಾಡೋರಿಗೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಯಾವ ಥರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ನಾನು ಈಗ ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡು ಒಂದೇ ಒಂದು ಟೊಮೊಟೊ ಹಾಕ್ಕೊಂಡು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಜಾಸ್ತಿ ಏನು ಕೂಗಿಸ್ಕೋಬಾರ್ದು, ಅರ್ಧ ಬೇಳೆ ಬೆಂದರೆ ಸಾಕಾಗುತ್ತೆ. ಜಾಸ್ತಿ ಏನು ಕೂಗಿಸ್ಕೋಬಾರ್ದು, ಒಂದೇ ಒಂದು ಸಲ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಟೊಮೊಟೊ ಬೇಳೆ ಹಾಕ್ಕೊಂಡು ಕೂಗಿಸ್ಕೊಂಡಿದ್ದೀನಿ. ಈಗ ಟೊಮೊಟೊ ಎಲ್ಲನೂ ಕೂಡ ಕ್ಲೀನಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಮಾತ್ರ, ಬೇಳೆ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ. ಟೊಮೊಟೊ ಒಂದು ಕ್ಲೀನಾಗಿ ಚಿವ್ಕೊಂಡಿದ್ದೀನಿ. ಚಿವ್ಕೊಂಡು ಇವಾಗ ನಾನು ಇದ್ರ ಜೊತೆಗೆ ನಾನು ನುಗ್ಗೆ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನುಗ್ಗೆ ಸೊಪ್ಪು ಆದರೂ ಹಾಕೋಬೋದು, ಇಲ್ಲ ಬೇರೆ ಯಾವುದಾದ್ರೂ ಸೊಪ್ಪು ಕೂಡ, ನೀವು ಬೆರ್ಕೆ ಸೊಪ್ಪು ಇರುತ್ತೆ ಅಲ್ವಾ, ಮತ್ತು ನಾನಾ ಥರ ಸೊಪ್ಪೆಲ್ಲ ಇರುತ್ತೆ ಅಲ್ವಾ, ನೀವು ಯಾವ ಸೊಪ್ಪು ಬೇಕಾದರೂ ಕೂಡ ನೀವು ಹಾಕೋಬೋದು. ನಾನು ನಮ್ಮ ಹಳ್ಳಿಗಳ ಕಡೆ ಜಾಸ್ತಿ ನುಗ್ಗೆ ಸೊಪ್ಪೆ ಸಿಗೋದು, ಅದಕ್ಕೆ ನಾನು ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕಿರಿಕಿರೆ, ದಂಟು ಮತ್ತು ಮೆಂತ್ಯ, ಇನ್ನೂ ಏನೇನೋ ನಾನಾ ಥರ ಸೊಪ್ಪುಗಳೆಲ್ಲ ಇದೆ ಅಲ್ವಾ, ಅದೆಲ್ಲನೂ ಮಿಕ್ಸ್ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಹಾಕ್ಕೊಂಡು ನುಗ್ಗೆ ಸೊಪ್ಪು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದೇ ಒಂದು 2 ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಸೊಪ್ಪು ಬೇಗ ಬೆಂದೋಗುತ್ತೆ. ಫಸ್ಟೇ ಒಂದು ಸಲ ನಾವು ಬೇಳೆ ಬೇಯಿಸ್ಕೊಂಡಿದ್ದೋ ಅಲ್ವಾ, ಅದಕ್ಕೋಸ್ಕರ. ಈಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸೊಪ್ಪು ಮತ್ತು ಸಾಂಬಾರು ಎರಡೂ ಕೂಡ ನಾವು ಈಗ ಸಪ್ರೇಟ್ ಮಾಡ್ಕೋಬೇಕು. ಸೊಪ್ಪು ಸೋರಕ್ಕೋ ಜಾಲಿ ಇರುತ್ತೆ ಅಲ್ವಾ, ಅಲ್ಲಿಗೆ ಸೊಪ್ಪು ಹಾಕ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ಸೊಪ್ಪು ಮತ್ತು ಸಾಂಬಾರು ಎರಡನ್ನೂ ಕೂಡ ಸಪ್ರೇಟ್ ಮಾಡ್ಕೋಬೇಕು. ಈಗ ನಾನು ಕೂಡ ಸೊಪ್ಪು ಮತ್ತು ಸಾಂಬಾರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಡಯಟ್ ಮಾಡೋರ್ಗಂತೂ ಒಳ್ಳೆ ಫುಡ್ಡು. ಮುದ್ದೆ ಉಪ್ಪು ಸಾಂಬಾರು ಡಯಟ್ ಮಾಡೋರಿಗೆ ತುಂಬ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ಇವಾಗ ಸಾಂಬಾರು ಮತ್ತು ಸೊಪ್ಪು ಎರಡೂ ಕೂಡ ನಾನು ಈಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದಮೇಲೆ ನಾನು ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಡಯಟ್ ಮಾಡೋರು ಸೊಪ್ಪು ಒಗ್ಗರಣೆ ಮಾಡಿಕೊಂಡ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ತಿನ್ಬೋದು. ಆದರೆ ನಮಗೆ ಡಯಟ್ ಏನು ಮಾಡ್ತಾಯಿಲ್ಲ ನಾವು, ಅದಕ್ಕೋಸ್ಕರ ನಾವು ಸೊಪ್ಪು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದಮೇಲೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದೇ ಒಂದು ದೊಡ್ಡ ಸೈಜದ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಯೆಲ್ಲೋ ಕಲರ್ ಬರೋವರೆಗೂ ಕೂಡ ಸ್ವಲ್ಪ ಬೇಯೋ ತನಕನೂ ಕೂಡ ಚೆನ್ನಾಗಿ ನಾವು ಸೊಪ್ಪು ಒಗ್ಗರಣೆ ಮಾಡಬೇಕಿದ್ರೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಒಗ್ಗರಣೆ ಮಾಡಿದ್ರೆ, ಅದಕ್ಕೋಸ್ಕರ ನಾನು ಸೊಪ್ಪು ಒಗ್ಗರಣೆ ಮಾಡ್ತಾಯಿದ್ದೀನಿ. ಇವಾಗ ನಾವು ಬೇಯಿಸಿ ಇಟ್ಕೊಂಡಿದ್ದೋ ಅಲ್ವಾ ಸೊಪ್ಪು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಜೊತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಈ ಥರ ನುಗ್ಗೆ ಸೊಪ್ಪು ಅನ್ನೋದು ಒಂದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ತುಂಬ ಒಳ್ಳೆಯದು. ಹಳ್ಳಿಗಳ ಕಡೆಯಲ್ಲಿ ಮಾತ್ರ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ನುಗ್ಗೆ ಸೊಪ್ಪು ಮರ ಇದ್ದೇ ಇರುತ್ತೆ. ನಮ್ಮ ಮನೇಲೂ ಕೂಡ ಇದೆ. ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ಇರೋ ಮನೆ ಎಲ್ಲರ ಮನೇಲೂ ಕೂಡ ನುಗ್ಗೆ ಸೊಪ್ಪು ಮರ ಇದ್ದೇ ಇದೆ. ನುಗ್ಗೆ ಸೊಪ್ಪು ಅನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದರೂ ತುಂಬ ಒಳ್ಳೆಯದು. ತುಂಬ ಇದು ಏನು ಅದಕ್ಕೆಲ್ಲ ಸರಿಯಾಗಿ ನನಗೆ ಅಷ್ಟು ಗೊತ್ತಿಲ್ಲ, ಆದರೆ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆ ಸೊಪ್ಪು ಅಂತಲೇ ಹೇಳ್ಬೋದು. ಮತ್ತು ಕಣ್ಣಿಗೆಲ್ಲ ಇದು ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗ ಸೊಪ್ಪು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯಲ್ಲಿ ನಾನು ಕಾಯಿ ತುರಿ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಸೊಪ್ಪು ಒಗ್ಗರಣೆ ಮಾಡಬೇಕಿದ್ರೆ ನಾವು ಜಾಸ್ತಿ ಕಾಯಿನ ತುರಿದು ಹಾಕ್ಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ. ಕಾಯಿನ ಎಷ್ಟು ಹಾಕ್ತೀವೋ ಅಷ್ಟು ಕೂಡ ತುಂಬ ಟೇಸ್ಟಿಯಾಗಿ ಸೊಪ್ಪು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಯಾವಾಗಲೂ ಅಷ್ಟೇ
ತರಕಾರಿ ಒಗ್ಗರಣೆನೇ ಆಗಿರ್ಬೋದು, ಪಲ್ಯನೇ ಆಗಿರ್ಬೋದು, ಸೊಪ್ಪಿನ ಪಲ್ಯನೇ ಆಗಿರ್ಬೋದು, ನಾನು ಯಾವಾಗಲೂ ಕೂಡ ಈ ಥರ ಕೊನೆಯಲ್ಲಿ ನಾನು ಕಾಯಿ ತುರಿ ಹಾಕ್ಕೊಳ್ತೀನಿ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಇವಾಗ ಸೊಪ್ಪು ಕೂಡ ರೆಡಿ ಆಯಿತು. ಮತ್ತು ಕರೆಂಟ್ ಇಲ್ದಿರೋ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ. ಇವಾಗ ನಾನು ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, ಬಿಸಿ ಬಿಸಿ ಮುದ್ದೆ ಹಾಕಿದ್ದೀನಿ. ಮುದ್ದೆ ಹಾಕ್ಕೊಂಡು ಅದಕ್ಕೆ ನಾವು ಸೊಪ್ಪು ಕಾಳು ಎಲ್ಲ ಬೇಯಿಸಿ ಬಸ್ತಿ ಇಟ್ಕೊಂಡಿದ್ವು ಅಲ್ವ ಸಾಂಬಾರು, ಆ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸಾಂಬಾರು, ನನ್ನ ಕಡೆ ಸಪ್ಪೆಸರು ಅಂತ ಹೇಳ್ತಾರೆ, ಆದರೆ ನಮ್ಮ ಕಡೆ ಉಪ್ಪು ಸಾಂಬಾರು ಅಂತ ಹೇಳ್ತೀವಿ ನಾವು. ಉಪ್ಪು ಸಾಂಬಾರನ್ನ ಹಾಕ್ಕೊಂಡು ಇವಾಗ ನಾವು ಉಪ್ಪು ಸಾಂಬಾರು ಒಳಗಡೆಗೆ ನಾವು ಖಾರ ಹಾಕ್ಕೋಬೇಕು ಅಲ್ವಾ. ಖಾರ ರುಬ್ಬಕ್ಕೆ ಕರೆಂಟ್ ಏನಾದರೂ ಇರಲ್ಲ. ಕರೆಂಟ್ ಇಲ್ಲದೆ ಇರೋ ಟೈಮಲ್ಲಿ ಈ ಥರ ಉಪ್ಪು ಸಾಂಬಾರು ಮಾಡಿಕೊಂಡು ಈ ಥರ 2 ಬೆಳ್ಳುಳ್ಳಿ, ನಿಮಗೆ ಎಷ್ಟು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಲಿಸ್ಕೋಬೋದು. ಇಲ್ಲಿ ನಾನು ಒಬ್ರಿಗಾಗೋಷ್ಟು ಮಾತ್ರ ಕಲಿಸ್ತಾ ಇದ್ದೀನಿ. 2 ಬೆಳ್ಳುಳ್ಳಿ ಗೆಡ್ಡೆ ಹಾಕ್ಕೊಂಡಿದ್ದೀನಿ, ಎಸ್ಳು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಎಸ್ಳು 2 ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು 2 ಒಣಮೆಣ್ಸಿಕಾಯಿನ ನಾವು ಸ್ಟವ್ ಮೇಲೆ ಸುಟ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದು ಸ್ಟವ್ ಮೇಲೆ ಸುಡಬೇಕು ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಚಿವುಕ್ತಾ ಇದ್ದೀನಿ. ಈ ಥರ ನಿಜವಾಗ್ಲೂ ನಾವು ಖಾರನ ಈಗ ಉಪ್ಪು ಸಾಂಬಾರಿಗೆ ಖಾರ ರುಬ್ತೀವಿ ಅಲ್ವಾ, ಆ ಖಾರ ರುಬ್ಬೋದಕ್ಕಿಂತ ನಾವು ಈ ಥರ ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿಕಾಯಿ ಎಲ್ಲನೂ ಹಾಕ್ಕೊಂಡು ಈ ಥರ ಚಿವ್ಕೊಂಡು ನಾವು ತಿನ್ನೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ಉಪ್ಪು ಸಾಂಬಾರು ಮುದ್ದೆಲಿರುವಂಥ ಮಜಾ ಯಾವ ಸಾಂಬಾರಲ್ಲೂ ಕೂಡ, ಯಾವ ಫುಡ್ಡಲ್ಲೂ ಕೂಡ ಇಲ್ಲ. ನಿಜವಾಗ್ಲೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಖಾರವಾಗಿ ಹುಳಿಯಾಗಿ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಒಂದ್ಸಲ ನೀವು ಮನೇಲಿ ಕರೆಂಟ್ ಇಲ್ಲದೇ ಇರೋ ಟೈಮಲ್ಲಿ ಈ ಥರ ಒಂದೇ ಒಂದು ಸಲ ಮುದ್ದೆ ಮಾಡಿಕೊಂಡು ಉಪ್ಪು ಸಾಂಬಾರು ಮಾಡಿಕೊಂಡು ಅದ್ರ ಜೊತೆಗೆ 2 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿ ಹಾಕ್ಕೊಂಡು ಚಿವ್ಕೊಂಡು ಮುದ್ದೆನ ಬಿಸಿ ಬಿಸಿ ಮುದ್ದೆ ಜೊತೆ ಸೊಪ್ಪಿನ ಪಲ್ಯ ಜೊತೆ ಮುದ್ದೆ ತಿಂತಾಯಿದ್ರೆ ಮಾತ್ರ ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟು ಸಖತ್ತಾಗಿರುತ್ತೆ. ಒಂದೇ ಒಂದು ಸಲ ನಿಮ್ಮ ಮನೇಲಿ ಕರೆಂಟ್ ಇಲ್ಲದಿರೋ ಟೈಮಲ್ಲಿ ಆಗಿರ್ಬೋದು, ಅಕಸ್ಮಾತ್ ಡಯೆಟ್ ಮಾಡ್ತಿರೋರ್ಗೂ ಕೂಡ ಆಗಿರ್ಬೋದು, ಈ ಥರ ಒಂದು ಸಲ ಸೊಪ್ಪಿನ ಪಲ್ಯ, ಮುದ್ದೆ, ಉಪ್ಪು ಸಾಂಬಾರು ಮಾಡ್ಕೊಂಡು ತಿನ್ನಿ. ಸ್ವರ್ಗ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ. ನಾನು ಜಾಸ್ತಿ ಖಾರ ರುಬ್ಕೊಂಡು ತಿನ್ನಲ್ಲ. ನಮ್ಮ ಮನೇಲಿ ಖಾರ ರುಬ್ತೀನಿ, ಆದರೆ ಕರೆಂಟ್ ಇಲ್ಲದೇ ಇರೋ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ಅಂತ ತೋರಿಸ್ದೆ ಅಷ್ಟೇ. ನೀವು ಒಂದು ಸಲ ಈ ಥರ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಹೇಗೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಹಾಕಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಯಾವ ಊಟಕ್ಕಿಂತನೂ ಕಮ್ಮಿನೇ ಇಲ್ಲ, ಆ ಥರ ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.